ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಎವ್ರಿ ಡೈಟ್ ಯೋಗಿ. ಸೊ ತುಂಬಾ ದಿನ ಆಗಿತ್ತು ವಿಡಿಯೋಸ್ ಪೋಸ್ಟ್ ಮಾಡ್ದಂಗೆ. ಇವತ್ತೇನಾದ್ರೂ ಸೀಸನಲ್ ಆಗಿ ಅಂಡ್ ವೆರಿ ಗುಡ್ ಕಮ್ ಬ್ಯಾಕ್ ಕೊಡೋಣ ಅಂದ್ಬಿಟ್ಟು ಮೆಣಸಿನ ರಸಂ ರೆಸಿಪಿನ ಪೋಸ್ಟ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ಟ್ರೈಡ್ ಕಪಲ್ ಆಫ್ ಮೆಣಸಿನ ರಸಂ ರೆಸಿಪೀಸು, ಬಟ್ ಅದು ಯಾವುದು ನಂಗೆ ವರ್ಕೌಟ್ ಆಗಿಲ್ಲ. ಒಂದೇ ಟೇಸ್ಟ್ ಮ್ಯಾಚ್ ಆಗಲ್ಲ, ಇಲ್ಲ ಅಂತಂದರೆ ಏನೋ ಬ್ಲ್ಯಾಂಡ್ ಅಂತ ಅನ್ಸೋದು, ತುಂಬ ಪ್ಲೇನ್ ಆಗಿದೆ ಅಂತ. ಬಟ್ ಆಫ್ಟರ್ ಟ್ರೈಯಿಂಗ್ ದಿಸ್ ರೆಸಿಪಿ ಐ ವಾಸ್ ಲೈಕ್ ಅಮೇಸ್ಡ್. ಎಂತಕ್ಕೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಾರವಾಗಿ ಹಪ್ಪಳ ಕೂಡ ಬೇಡ ಊಟದ ಜೊತೆಗೆ. ಹಪ್ಪಳ ಸಂಡಿಗೆ ಏನೂ ಇಲ್ದಂಗೆ ಜಸ್ಟ್ ರಸಮ್ ಅನ್ನನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇಂಗ್ರೀಡಿಯೆಂಟ್ಸು ಡಿಸ್ಕ್ರಿಪ್ಷನ್ ಎಲ್ಲ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹೆಂಗೆ ಮಾಡೋದು ಪ್ರೊಸೀಜರ್ ಎಲ್ಲನೂ. ಆ್ಯಂಡ್ ಯು ಕ್ಯಾನ್ ಫಾಲೋ ದ ವಿಡಿಯೋ ಆಲ್ಸೋ ಫಾರ್ ಯುವರ್ ಈಸ್. ಇದ್ರಲ್ಲಿ ನಾನು ಬೇಳೆ ಕಟ್ಟಿ ಯೂಸ್ ಮಾಡ್ಬಿಟ್ಟು ಮಾಡಿದ್ದೀನಿ. ಬಿಕಾಸ್ ಬೇಳೆ ಕಟ್ ಹಾಕೋದ್ರಿಂದ ಸ್ವಲ್ಪ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಸ್ವಲ್ಪ ಮೈಲ್ಡ್ ಆಗಿ ಆಗುತ್ತೆ ಅನ್ನೋ ರೀಸನ್ಗೆ ಅಷ್ಟೇ. ಯು ಕ್ಯಾನ್ ಕಂಪ್ಲೀಟ್ಲಿ ಸ್ಕಿಪ್ ದ್ಯಾಟ್ ಆ್ಯಂಡ್ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಬೇಳೆ ಕಟ್ಟಿಲ್ದಂಗೆ ಕೂಡ. ಜಸ್ಟ್ ವಾಟರಿಂದನೇ ಅಡ್ಜಸ್ಟ್ ಮಾಡಿಕೊಂಡು ವಾಟರ್ ಕನ್ಸಿಸ್ಟೆನ್ಸಿನ ನೀವು ಹಾಗೆ ರಸ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಬೇಳೆ ಕಟ್ಟು ಹಾಕೊಂಡ್ರೆ ಇಟ್ ವಿಲ್ ಬಿ ಆ್ಯಡ್ ಆನ್ ಟೇಸ್ಟ್ ಥರ ಅಷ್ಟೇ. ನಮ್ಮ ಏರಿಯಾದಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಎಕ್ಸ್ಟ್ರೀಮ್ ಆಗೋಗಿದೆ. ಸೊ ಸ್ವೆಟರ್ ಇಲ್ದಂಗೆ ಹೊರಗಡೆ ಹೋಗೋಕ್ಕಾಗ್ತಿಲ್ಲ. ಈ ಒಂದು ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದ್ರು ಕೂಡ ಒಳಗಡೆ ತುಂಬ ತುಂಬ ಅಂದರೆ ತುಂಬಾ ಎ ಸಿ ಆನ್ ಮಾಡ್ಕೊಂಡು ಓಡಾಡ್ತಿರೋ ಥರ ಫೀಲಿಂಗ್ ಬರುತ್ತೆ. ಅಷ್ಟು ಚಳಿ ಇರೋದ್ರಿಂದ ಈ ಥರ ರಸಮ್ಗಳು ಇವೆಲ್ಲ ಸ್ವಲ್ಪ ಸ್ಪೈಸಿ ಆಗಿರೋ ಅಂಥ ಫುಡ್ಗಳು ಸ್ವಲ್ಪ ಇಷ್ಟಪಟ್ಕೊಂಡು ತಿಂತಾರೆ ಎಲ್ಲರೂ. ಶೀತಕ್ಕೆ, ಕೆಮ್ಮಿಗೆ, ಜ್ವರಕ್ಕೆ ಎಲ್ಲನೂ ಜೀರಿಗೆ ಮೆಣಸಿನ ರಸ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಹಂಗಲ್ಲದೆ ಅದೇನು ಇಲ್ಲದೇನೂ ಕೂಡ ಕನ್ಸ್ಯೂಮ್ ಮಾಡ್ಬೋದು. ಆ್ಯಸ್ ಅ ಸೂಪ್ ಕೂಡ ಕನ್ಸ್ಯೂಮ್ ಮಾಡ್ಬೋದು, ಬಿಕಾಸ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆ್ಯಂಡ್ ಮೋರ್ ಓವರ್ ತುಂಬ ಜನ ನಾನ್ ವೆಜ್ ತಿನ್ನೋರು ಮನೆಯಲ್ಲಿ ಆಫ್ಟರ್ ಹ್ಯಾವಿಂಗ್ ನಾನ್ ವೆಜ್ ದೇ ಪ್ರಿಫರ್ ಟು ಹ್ಯಾವ್ ರಸಮ್, ಸ್ಪೆಷಲಿ ಮೆಣಸಿನ ರಸ ಕುಡಿಯೋಕ್ಕೆ ಇಷ್ಟಪಡ್ತಾರೆ. ಸೊ ಅಂಥವ್ರು ಕೂಡ ಈ ರೆಸಿಪಿನ ಪರ್ಟಿಕ್ಯುಲರ್ ಆಗಿ ಟ್ರೈ ಮಾಡಿ ಯು ಕ್ಯಾನ್ ಗಿವ್ ಮಿ ಅ ಫೀಡ್ಬ್ಯಾಕ್ ಲೈಕ್ ಹೌ ಇಟ್ ಟರ್ನ್ಡ್ ಔಟ್ ಅಂತ. ಈ ಥರ ಏನಾದರೂ ಒಂದು ರೆಸಿಪೀಸ್ನ ಟ್ರೈ ಮಾಡಿ ಅದು ವರ್ಕೌಟ್ ಆದಾಗ ಐ ಫೀಲ್ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ಬಿಕಾಸ್ ಮದುವೆಗೂ ಮುಂಚೆ ಅಡುಗೆದು ಗಂಧ ಗಾಳಿ ಕೂಡ ನಂಗೆ ಗೊತ್ತಿರಲಿಲ್ಲ. ಬಟ್ ಇವಾಗ ತುಂಬ ಕಲ್ತ್ಕೊಂಡಿದ್ದೀನಿ, ಥ್ಯಾಂಕ್ಸ್ ಟು ಅಮ್ಮ ಆ್ಯಂಡ್ ಜ್ಯೋತಿ ಅಕ್ಕ. ನಾನು ಯಾವಾಗೆಲ್ಲ ಫೋನ್ ಮಾಡಿ ರೆಸಿಪಿಗಳನ್ನ ಕೇಳಿದ್ದೀನೋ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳಂಗೆ, ನಾನು ಎಷ್ಟೇ ಸತಿ ಸೇಮ್ ರೆಸಿಪಿನ ಕೇಳಿದ್ರು ಕೂಡ ದೇ ಹ್ಯಾವ್ ಗೈಡೆಡ್ ಮೀ ಆನ್ ಲೈಕ್ ಓಕೆ ಇದಾದ್ಮೇಲೆ ಇದು ಅಂತ. ಸೊ ಥ್ಯಾಂಕ್ಸ್ ಟು ಯು ಗೈಸ್. ಆ್ಯಂಡ್ ನನಗೆ ಸೌತ್ ಇಂಡಿಯನ್ ಅಡುಗೆ ಅಂದರೆ ತುಂಬ ಇಷ್ಟ. ಸ್ಪೆಷಲಿ ಮದುವೆ ಮನೆಗಳಲ್ಲಿ ಭಟ್ರು ಊಟಗಳೆಲ್ಲ ಇರುತ್ತಲ್ಲ, ಉಡುಪಿ, ಕುಂದಾಪುರ, ಮಂಗ್ಳೂರು ಸ್ಟೈಲು, ಅದು ಇಟ್ ಕ್ಯಾನ್ ಬಿ ಮ್ಯಾಚ್ಡ್ ವಿತ್ ಎನಿಥಿಂಗ್ ಆಯಿತಾ. ನಾನು ಚಿಕ್ಕವಳಿದ್ದಾಗ ಮದುವೆಗಳಿಗೆ ಹೋಗ್ತಾ ಇದ್ದಿದ್ದು ರೀಸನ್ನೇ ಅಷ್ಟು, ಚೆನ್ನಾಗಿ ಊಟ ಮಾಡ್ಬೋದು ಅಂದ್ಬಿಟ್ಟು. ಸೊ ಆ ರೆಸಿಪಿಗಳನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ಅದು ಬಿಟ್ಟರೆ ಏನಾದರೂ ಒಂದು ಔಟ್ ಆಫ್ ದ ಬಾಕ್ಸ್ ಬೇಕು ಅಂತ ಅನಿಸ್ತಾ ಯೂಟ್ಯೂಬ್ನ ಸಹಾಯ ತೊಗೊಳ್ಳೋದು. ಸೊ ಟೆಕ್ನಾಲಜಿಯಿಂದ ತುಂಬ ವಿಷಯಗಳನ್ನ ಬೇರೆ ಬೇರೆ ಥರ ಕಲ್ತ್ಕೋಬೋದು ಅಲ್ವಾ. ಮೆಣಸಿನ ರಸಮ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು, ಅದಾದಮೇಲೆ ಇಟ್ ವಿಲ್ ಬಿ ರೆಡಿ. ಕುಕ್ಕಿಂಗ್ ಅಂದ ತಕ್ಷಣ ಒಂದು ಡೈಲಿ ಕೆಲಸ ಅಲ್ಲ, ಇಟ್ಸ್ ಲೈಕ್ ಅ ಥೆರಪಿ ಫಾರ್ ಮೀ. ನನಗೆ ಎಷ್ಟೇ ಸ್ಟ್ರೆಸ್ ಇದ್ರೂ ಅಥವಾ ಆ್ಯನ್ಸೈಟಿ ಫೀಲ್ ಇದ್ರೂ ಅಡುಗೆ ಮಾಡ್ತಾ ಐ ಫಾರ್ಗೆಟ್ ಆ್ಯಂಡ್ ಐ ಗೆಟ್ ಇನ್ ಟು ಸಮ್ ನ್ಯೂ ವರ್ಲ್ಡ್, ಅಥವಾ ಒಂದು ಹೊಸ ಪ್ರಪಂಚದಲ್ಲೇ ಇರ್ತೀನಿ, ನನ್ನದೇ ಒಂದು ವರ್ಲ್ಡಲ್ಲಿ ಆ ಥರ ಫೀಲಿಂಗ್ ಇರುತ್ತೆ ನನಗೆ. ಚಪಾತಿ ಹಿಟ್ಟು ಕಲಿಸೋದು ಕೂಡ ಇಟ್ ಗಿವ್ಸ್ ಯು ಸೋ ಮಚ್ ರಿಲ್ಯಾಕ್ಸೇಷನ್ ಗೊತ್ತಾ. ಏನೇನೋ ಯೋಚನೆಗಳಿರ್ತವೆ ತಲೆಯಲ್ಲಿ, ಚಪಾತಿ ಹಿಟ್ಟು ಕಲ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಐ ಸ್ಮ್ಯಾಶ್ ಇಟ್ ಲೈಕ್ ಎನಿಥಿಂಗ್. ಓಕೆ, ಯಾರ ಮೇಲಾದರೂ ಕೋಪ ಇದ್ರೂ ಕೂಡ ಚಪಾತಿ ಹಿಟ್ಟು ಮೇಲೆ ತೀರ್ಸ್ಕೊಂಬಿಡೋದು. ಸೊ ದ್ಯಾಟ್ ವೆನ್ ಐ ಮೀಟ್ ದಟ್ ಪರ್ಸನ್ ಐ ವಿಲ್ ಬಿ ಲಿಟಲ್ ಮೋರ್ ಕಾಮ್ ಆ್ಯಂಡ್ ಐ ಕ್ಯಾನ್ ಹ್ಯಾಂಡಲ್ ದ ಸಿಚುವೇಶನ್ ಬೆಟರ್ ಅಂತ. ಇನ್ನೊಂದು ಬ್ಯಾಡ್ ಹ್ಯಾಬಿಟ್ ಏನು ಅಂತಂದರೆ, ನನಗೆ ಚಾಪಿಂಗಿಂದ ಲಾಸ್ಟ್ ಒಗ್ಗರಣೆವರೆಗೂ ನಾನೇ ಮಾಡಿದರೆ ನನಗೆ ಸಮಾಧಾನ. ಇನ್ ಬಿಟ್ವೀನ್ ಯಾರೋ ನನಗೆ ಹೆಲ್ಪ್ ಮಾಡೋದು, ಅಂದರೆ ಹೆಲ್ಪ್ ಮಾಡೋಕ್ಕೆ ಬಂದ್ರೂ ಐ ಡೋಂಟ್ ಲೈಕ್ ಟು ಗೆಟ್ ದಟ್ ಹೆಲ್ಪ್, ಬಿಕಾಸ್ ಏನೋ ನಾನು ಮಾಡಿದ್ದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ಕಂಪ್ಲೀಟಾಗಿ ನಾನೇ ಮಾಡಿದ್ರೆ ಓಕೆ ಇವತ್ತು ಅಡುಗೆ ನಾನೇ ಮಾಡಿದ್ದು ಅನ್ನೋ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ. ಸೊ ಲೆಟ್ ಮಿ ನೋ ಇನ್ ದ ಕಮೆಂಟ್ ಯಾರ್ಯಾರು ಈ ಥರ ಯೋಚನೆ ಮಾಡ್ತೀರಾ ಅಂತ. ಆ್ಯಂಡ್
ಆದಷ್ಟು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. I'll try my best to give on daily basis, if not at least weekly twice ಪೋಸ್ಟ್ ಮಾಡೋದಕ್ಕೆ. ಇದು ಮೆಣಸಿನ ಸಾರು ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಹಾಫ್ ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಆಯಿತಾ. ಜಸ್ಟು ಸ್ವಲ್ಪ ಜಾಸ್ತಿ ಖಾರ ಆಗ್ಬಿಟ್ಟಿತ್ತು, ಮಕ್ಳಿಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಖಾರನ ಡೌನ್ ಮಾಡೋದಕ್ಕೆ ಅಂತ. ಯು ಕ್ಯಾನ್ ಕಂಪ್ಲೀಟ್ಲಿ ಸ್ಕಿಪ್ ದಟ್ ಈಸ್ ಆಲ್ಸೋ ಫೈನ್. So thanks for watching. Please support me. Please share and subscribe with your friends and family. Love you all.